ಇದೊಂದು ಪರಂಪರೆಯ ಬೇರು, ಪ್ರಗತಿಯ ಗುರಿ ಇಲ್ಲಿದೆ. ರಾಯಚೂರು ಉತ್ಸವೇ ನಮ್ಮೆಲ್ಲರ ಹೆಮ್ಮೆ. ಇವತ್ತು ಕಲೆ ಸಂಸ್ಕೃತಿ ಸಂಗಮವೇ ಈ ರಾಯಚೂರಿನ ಉತ್ಸವ. ನಾನು ಕೂಡ ಮೊನ್ನೆ ಕನಕಪುರದಲ್ಲಿ ನಮ್ಮ ತಾಲೂಕು ಮಟ್ಟದ ಕನಕಪುರದ ಉತ್ಸವವನ್ನು ನಾನು ಮಾಡಿದೆ. ಅದು ವಿಭಿನ್ನ ರೀತಿಯಲ್ಲಿ ಮಾಡಿದೆ. ತಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಕಳೆದ 20 ವರ್ಷದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಸೇರಿ ಈ ಕಾರ್ಯಕ್ರಮವನ್ನು ನೋಡಿ DVG ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಗುವುದು ಸಹಜ ಧರ್ಮ, ನಗುಸುವುದು ಪರಧರ್ಮ, ನಗುತ್ತ ಕೇಳಿದ ನಗುಸುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ಬಾಡುವ ವರವ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳಿ ನಿಮ್ಮನ್ನೆಲ್ಲ ನಗನಗ್ತಾ ಸಂತೋಷವಾಗಿರಬೇಕು ಅಂತೇಳಿ ಈ ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಈ ನಾಡಿನ ನಾದ, ನಮ್ಮ ಜನರ ಸೌಹಾರ್ದ ಈ ರಾಯಚೂರು ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ನನಗೆ ನಮ್ಮೆಲ್ಲ ಶಾಸಕರು ಹೇಳಿ, ಬಹಳ ಮಂತ್ರಿಗಳು ಬೋಸರಾಜ್ ಮತ್ತು ಶರಣಪ್ರಕಾಶ್ ಮತ್ತು ಎಲ್ಲ MLAಗಳು ಹೇಳಿದ್ರು, 3 ದಿನದಿಂದ ಲಕ್ಷಾಂತರ ಜನ ಮಕ್ಕಳ ಸಮೇತ, ಯುವಕರ ಸಮೇತ, ಕ್ರೀಡಾಪಟುಗಳ ಸಮೇತ, ಕೃಷಿಕರು ಎಲ್ಲ ಕೂಡ ಕಲಾವಿದರೆಲ್ಲ ಸೇರಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಈ ಉತ್ಸವದಲ್ಲಿ ಇತಿಹಾಸವನ್ನು ಬರೆದು ಇತಿಹಾಸ ಪುಟಕ್ಕೆ ತಾವೆಲ್ಲ ಸಾಕ್ಷಿಯನ್ನು ಕಟ್ಟಿ ಮಕ್ಕಳ ಭವಿಷ್ಯವನ್ನ ರೂಪವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ತಿಳಿದು ಬಹಳ ಸಂತೋಷವಾಯಿತು. ಜನಪದವೇ ನಮ್ಮೆಲ್ಲರ ಗುರುತು, ಸಂಸ್ಕೃತಿಯೇ ನಮ್ಮೆಲ್ಲರ ಶಕ್ತಿ. ಇವತ್ತು ಕಲೆ ನಮ್ಮ ಶಕ್ತಿ. ಆದ್ರಿಂದ ಈ ಹಬ್ಬದಲ್ಲಿ ಮೆರೆತು ತಾವೆಲ್ಲ ಈ ಸಂತೋಷವನ್ನ ಪಡ್ಕೊಳ್ಬೇಕು. ನಮ್ಮ ಸರ್ಕಾರ ನಿಮ್ಮನ್ನ ಸಂತೋಷವಾಗಿಡಿಸೋದು. ನಾನು ಎಲೆಕ್ಷನ್ ಟೈಮಲ್ಲಿ ಇಲ್ಲಿಗೆ ಬಂದಿದ್ದೆ, ಯಾವುದೋ ಒಂದು ಕ್ಷೇತ್ರಕ್ಕೆ ಬಂದಿದ್ದೆ. ಆಗ ಬಂದಾಗ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ ಇಂಥ ಸಂತೋಷ. ಈ ವಿದ್ಯುತ್ ಶಕ್ತಿ ಏನು ಈ ರಾಜ್ಯಕ್ಕೆ ನೀವು ಕೊಡ್ತಾ ಇದ್ದೀರಿ, ಎಲ್ಲರ ಮನೆಗೂ ಕೂಡ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೀವಿ. ಏನು ಅಕ್ಕಿಯನ್ನು ನೀವು ಬೆಳೀತಾ ಇದ್ದೀರಿ, ಎಲ್ಲರೂ ಕೂಡ 10 kg ಎಲ್ಲರಿಗೂ ಸೇರಿ 10 kg ಅಕ್ಕಿಯನ್ನು ಕೊಡ್ತಾ ಇದ್ದೇವೆ.